ನಮಸ್ಕಾರ. ಡಾಕ್ಟರ್ ನೇತ್ರಾವತಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಎಕಾನಮಿಕ್ಸ್, ಗವರ್ನಮೆಂಟ್ ಫಸ್ಟ್ ಏಡ್ ಕಾಲೇಜ್, ಶಿಕಾರಿಪುರ, ಕುವೆಂಪು ವಿಶ್ವವಿದ್ಯಾನಿಲಯದ BA ಮೊದಲನೇ ಸೆಮಿಸ್ಟರ್ನಲ್ಲಿ ಮ್ಯಾನೇಜರ್ ಎಕನಾಮಿಕ್ಸ್ ಎನ್ನುವಂತಹ ಪತ್ರಿಕೆ ಇತ್ತು. ಈ ಒಂದು ಪತ್ರಿಕೆಯ ಮೊದಲನೇ ಅಧ್ಯಾಯ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಮ್ಯಾನೇಜರ್ ಎಕನಾಮಿಕ್ಸ್. ಈ ಒಂದು ಅಧ್ಯಾಯದಲ್ಲಿ ಈ ಹಿಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ ವಿಷಯ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಮತ್ತು ಇತರೆ ವಿಷಯಗಳಿಗೂ ಇರುವ ಸಂಬಂಧವನ್ನು ಕುರಿತು ಅಧ್ಯಯನವನ್ನು ನಾವು ಮಾಡಿದ್ದೀವಿ. ಈ ದಿನ ಅಧ್ಯಯನ ಮಾಡುವಂತಹ ವಿಷಯ ಡಿಸಿಷನ್ ಮೇಕಿಂಗ್, ಮೀನಿಂಗ್ ಅಂಡ್ ನೇಚರ್ ಆಫ್ ಡಿಸಿಷನ್ ಮೇಕಿಂಗ್. ನಿರ್ಧಾರ ತೆಗೆದುಕೊಳ್ಳುವಿಕೆ ಅಂದರೆ ಏನು, ನಿರ್ಧಾರ ತೆಗೆದುಕೊಳ್ಳುವಿಕೆ ಯಾವ ಲಕ್ಷಣಗಳನ್ನು ಹೊಂದಿದೆ ಅನ್ನೋದನ್ನು ನಾವು ಈ ದಿನ ತಿಳ್ಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ವಿಶ್ಲೇಷಣೆ ಮಾಡಿದ ವಿಷಯ ಮ್ಯಾನೇಜರ್ ಎಕನಾಮಿಕ್ಸ್ ರಿಲೇಷನ್ ಟು ಅದರ್ ಬ್ರಾಂಚಸ್. Decision making is a goal-oriented process. Decision making involves commitment of resources, direction, or reputation of the enterprise. Decision making is deeply related with all the traditional functions of a manager, such as planning, organizing, staffing, directing, and controlling. When he performs these functions, he makes a decision. Decision making is always related to a place, situation, and time. It may be decision not act in the given circumstances. The meaningful analysis of decision making process was initiated by Chester Bernard in 1938. who commented the process of decision are largely techniques for narrowing choice. ನಿರ್ಣಯವನ್ನ ತೆಗೆದುಕೊಳ್ಳುವಿಕೆ ಅನ್ನುವಂಥದ್ದು ನಿರ್ವಹಣಾ ಅರ್ಥಶಾಸ್ತ್ರದ ಹೃದಯ ಭಾಗ ಅಂತ ಹೇಳ್ಬೋದು. ನಿರ್ಣಯವನ್ನ ತೆಗೆದುಕೊಳ್ಳುವಿಕೆಯು ಉದ್ಯಮ ಅರ್ಥಶಾಸ್ತ್ರದಲ್ಲಿ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ವಿಷಯವಾಗಿದೆ. ಕಾರಣ ಲಭ್ಯವಿರುವ ವಿವಿಧ ಪರ್ಯಾಯ ಮಾರ್ಗಗಳ ನಡುವೆ ಅತ್ಯುತ್ತಮವಾದ ನಿರ್ದಿಷ್ಟವಾದ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುವಂತಹ ವಿಧಾನವನ್ನ ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿ ನಿರ್ಣಯ ತೆಗೆದುಕೊಳ್ಳುವಿಕೆ ತಿಳಿಸುತ್ತದೆ. ಉದ್ಯಮದ ಅಭಿವೃದ್ಧಿಯ ದೃಷ್ಟಿಯಿಂದ ಸಮರ್ಪಕವಾದ ನಿರ್ಣಯವನ್ನ ತಲುಪಬೇಕಾದರೆ ಅತ್ಯುತ್ತಮವಾದ ಮಾರ್ಗವನ್ನ ಅನುಸರಿಸಬೇಕಾಗುವುದು ಅನಿವಾರ್ಯ. ಈ ಕಾರಣದಿಂದ ಅನುಸರಿಸಬಹುದಾದ ವಿಭಿನ್ನ ಮಾರ್ಗಗಳ ಪ್ರಯೋಜನಗಳು ಮತ್ತು ದುಷ್ಪ್ರಯೋಜನಗಳನ್ನ ಹೋಲಿಸಿ ನೋಡಿ ನಿರ್ಧಾರವನ್ನ ತೆಗೆದುಕೊಳ್ಳುವುದು ತುಂಬಾ ಅವಶ್ಯಕವಾಗಿರುತ್ತದೆ. ಉದ್ಯಮದ ಸಮಗ್ರ ಅಭಿವೃದ್ಧಿಯ ಕುರಿತಂತೆ ಸಮಂಜಸವಾದಂತಹ ನೀತಿ ನಿರ್ಣಯವಿಲ್ಲದೆ ಇದ್ದರೆ ಇಡೀ ಉದ್ಯಮವೇ ಕುಸಿದು ಬೀಳುತ್ತದೆ. ಆರ್ಥಿಕ ದಕ್ಷತೆ, ತಾಂತ್ರಿಕತೆ, ಪರಿಪೂರ್ಣವಾದಂತಹ ಲಾಭಗಳು, ಲಾಭದ ಗರಿಷ್ಠತೆ, ಕಾರ್ಮಿಕರ ಕಲ್ಯಾಣ ಇವೇ ಮೊದಲಾದ ವಿಭಿನ್ನ ಅಂಶಗಳಿಗೆ ಸರಿಯಾದಂತಹ ಪ್ರಾಮುಖ್ಯತೆಯನ್ನ ನೀಡಿ ಉದ್ಯಮವನ್ನ ಮುಂದುವರಿಸಿಕೊಂಡು ಹೋಗುವ ಕಾರ್ಯದಲ್ಲಿ ಉದ್ಯಮ ನಿರ್ವಾಹಕನ ಯಶಸ್ಸು ಅಡಗಿರುತ್ತದೆ. ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಿರ್ಣಯವನ್ನ ತೆಗೆದುಕೊಳ್ಳುವಿಕೆಯು ಒಂದು ಸಾರ್ವತ್ರಿಕವಾದ ಅಂಶವಾಗಿದ್ದು ಉದ್ಯಮ ನಿರ್ವಹಣೆಯಲ್ಲಿ ಹಾಸುಹೊಕ್ಕಾಗಿರುವಂತಹ ಉತ್ಪಾದನೆ ಮತ್ತು ವೆಚ್ಚ ವಿಶ್ಲೇಷಣೆ, ಬೆಲೆಯ ನಿರ್ಣಯ, ಲಾಭ ನಿರ್ವಹಣೆ ಮುಂತಾದ ಅನೇಕ ವಿಷಯಗಳನ್ನ ಇದು ವ್ಯಾಪಿಸಿರುತ್ತೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗಿದೆ. ಉದ್ಯಮ ಕ್ಷೇತ್ರವು ತುಂಬಾ ಸಂಕೀರ್ಣವೂ ಅನಿಶ್ಚಿತತೆಯೂ ಆಗಿರುವುದರಿಂದ ಉದ್ಯಮ ಸಾಹಸಿಯು ಸಕಾಲಿಕವಾದ ಸಮಂಜಸವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮಹತ್ವವನ್ನ ಎಷ್ಟು ವರ್ಣಿಸಿದರೂ ಸಾಲದು. ಉದ್ಯಮದಲ್ಲಿ ಎದುರಾಗುವ ಅನಿಶ್ಚಿತತೆಗಳನ್ನ ಸಮರ್ಪಕವಾದ ರೀತಿಯಲ್ಲಿ ಎದುರಿಸುವಂಥದ್ದು ಮತ್ತು ಆರ್ಥಿಕ ತತ್ವಗಳನ್ನ, ಕಲ್ಪನೆಗಳನ್ನ ಅನ್ವಯಿಸುವಂಥದ್ದು ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿಯ ನಿರ್ಣಯ ತೆಗೆದುಕೊಳ್ಳುವಿಕೆಗೆ ಸಂಬಂಧಪಟ್ಟಂತಹ ವಸ್ತು ವಿಷಯವಾಗಿರುತ್ತದೆ. ಉದ್ಯಮದ ಧ್ಯೇಯೋದ್ದೇಶಗಳನ್ನ ಸಾಧಿಸುವ ನಿಟ್ಟಿನಲ್ಲಿ ಕ್ರಿಯೆಗಾಗಿ ಲಭ್ಯವಿರುವ ವಿಭಿನ್ನ ಪರ್ಯಾಯ ಮಾರ್ಗಗಳ ನಡುವೆ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಣಯ ತೆಗೆದುಕೊಳ್ಳುವಿಕೆಯು ಒಂದು ಸಮಸ್ಯೆಯಾಗಿರುತ್ತದೆ. ಇಂತಹ ಪರ್ಯಾಯ ಮಾರ್ಗಗಳನ್ನ, ವ್ಯವಹಾರ ಕಾರ್ಯತಂತ್ರಗಳನ್ನ ನಾವು ಬಹಳ ಚುರುಕಿನಿಂದ ಮತ್ತು ಬಹಳ ದಕ್ಷತೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಹೀಗೆ ಆಯ್ಕೆ ಮಾಡಿಕೊಳ್ಳಲಾದ ಮಾರ್ಗವು ಮಿತವ್ಯಯವಾಗಿ ಅತ್ಯಂತ ದಕ್ಷವಾದ ರೀತಿಯಲ್ಲಿ ಫಲಿತಾಂಶವನ್ನ ನೀಡುವಂತಿರಬೇಕು. ಉದ್ಯಮ ವ್ಯವಸ್ಥಾಪಕ, ಮುಖ್ಯ ಕಾರ್ಯನಿರ್ವಾಹಕ ಅಥವಾ ಆಡಳಿತ ಮಂಡಳಿಯು ನಿರ್ಣಯವನ್ನ ತೆಗೆದುಕೊಂಡು ಉದ್ಯಮ ಸಂಸ್ಥೆಯನ್ನ ಕಾರ್ಯರೂಪಕ್ಕೆ ತರಬೇಕಾಗುತ್ತದೆ. ಅಂದ್ರೆ ನಿರ್ಣಯ ತೆಗೆದುಕೊಳ್ಳುವಿಕೆ ಎಂದರೆ ಅರ್ಥ
ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಪರ್ಯಾಯ ಮಾರ್ಗಗಳ ನಡುವೆ ಆಯ್ಕೆ ಮಾಡಿಕೊಳ್ಳುವುದಾಗಿದೆ. ಯಾವುದು ಸೂಕ್ತವಾದದ್ದು ಎಂಬುದನ್ನು ಆಯ್ಕೆ ಮಾಡಿಕೊಳ್ಳುವುದನ್ನು ತಿಳಿಸುವುದೇ ನಿರ್ಣಯ ಕೈಗೊಳ್ಳುವಿಕೆ ಆಗಿರುತ್ತದೆ. ಈ ನಿರ್ಣಯ ಕೊಳ್ಳುವಿಕೆ ಎಂದರೆ ಏನು ಅನ್ನೋದ್ರ ಬಗ್ಗೆ ಅನೇಕ ಜನ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡ್ತಾ ಹೋಗಿದ್ದಾರೆ. ಡಿಫರೆಂಟ್ ಮ್ಯಾನೇಜ್ಮೆಂಟ್ ಸ್ಕಾಲರ್ಸ್ ಹ್ಯಾವ್ ಡಿಫೈನ್ಡ್ ಡಿಸಿಷನ್ ಮೇಕಿಂಗ್. Decision making is the selection based on some criteria from two or more alternatives, says by George Terry. Another one, economists Henry Wichrak and Harold Combs says that the decision making is defined as the selection of a course of action among alternatives. It is the care of planning. Louis Allen says that decision making is the work of manager for firms to arrive at conclusion and judgment. ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿ ನಿರ್ಣಯ ತೆಗೆದುಕೊಳ್ಳುವಿಕೆ ಎಂದರೆ ಏನು ಅನ್ನೋದ್ರ ಬಗ್ಗೆ ಅನೇಕ ಜನ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ಮಾಡ್ತಾ ಹೋಗಿದ್ದಾರೆ. ಅದರಲ್ಲಿ ಜಾರ್ಜ್ ಟೆರಿ ಹೇಳಿದ ಪ್ರಕಾರ ಎರಡು ಅಥವಾ ಹೆಚ್ಚಿನ ಸಂಖ್ಯೆಯ ಸಾಧ್ಯವಿರುವ ಪರ್ಯಾಯಗಳಿಂದ ಕೆಲವು ಮಾನದಂಡಗಳನ್ನು ಆಧರಿಸಿದಂತಹ ಆಯ್ಕೆಯ ನಿರ್ಣಯ ತೆಗೆದುಕೊಳ್ಳುವಿಕೆಯಾಗಿರುತ್ತದೆ. ಅಥವಾ ಎರಡು ಅಥವಾ ಹೆಚ್ಚಿನ ಸಂಖ್ಯೆಯ ಪರಿಹಾರ ಮಾರ್ಗಗಳಲ್ಲಿ ಯಾವುದನ್ನ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದನ್ನು ನಿರ್ಧರಿಸುವುದೇ ನಿರ್ಣಯ ತೆಗೆದುಕೊಳ್ಳುವಿಕೆ ಎಂಬುದನ್ನು ಜಾರ್ಜ್ ಟೆರಿ ಹೇಳ್ತಾರೆ. ಹಾಗೆ ಡಿ.ಇ. ಮೆಕ್ಫರ್ಲಾಂಡ್ ಹೇಳುವ ಪ್ರಕಾರ ನಿರ್ಣಯವು ಆಯ್ಕೆಯ ಒಂದು ಕ್ರಿಯೆಯಾಗಿರುತ್ತದೆ. ಇದರಲ್ಲಿ ಕಾರ್ಯನಿರ್ವಾಹಕನು ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಏನನ್ನು ಮಾಡಬೇಕು ಎಂಬುದರ ಬಗೆಗೆ ತೀರ್ಮಾನವನ್ನು ರೂಪಿಸಿಕೊಳ್ಳುತ್ತಾನೆ. ಈ ನಿರ್ಧಾರವು ಸಾಧ್ಯವಿರುವ ಅನೇಕ ಪರ್ಯಾಯಗಳಿಂದ ಆಯ್ಕೆ ಮಾಡಲಾದ ನಡವಳಿಕೆಯ ಮಾರ್ಗವನ್ನ ಪ್ರತಿನಿಧಿಸುತ್ತೆ ಎನ್ನುವಂಥದ್ದನ್ನು ಇವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಅರ್ಥ ಇಷ್ಟೇ, ನಿರ್ಧಾರ ತೆಗೆದುಕೊಳ್ಳುವಿಕೆಯು ಆಯ್ಕೆಯ ಒಂದು ಕ್ರಿಯೆಯಾಗಿರುತ್ತದೆ. ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಉದ್ಯಮಿ ನಿರ್ವಾಹಕನು ಏನನ್ನು ಮಾಡಬೇಕು ಮತ್ತು ಏನನ್ನು ಮಾಡಬಾರದು ಎಂಬ ತೀರ್ಮಾನಕ್ಕೆ ಬರುವುದೇ ನಿರ್ಣಯ ತೆಗೆದುಕೊಳ್ಳುವಿಕೆಯಾಗಿರುತ್ತದೆ. ಸಾಧ್ಯವಿರುವ ಪರ್ಯಾಯ ಮಾರ್ಗಗಳ ನಡುವೆ ಆಯ್ಕೆ ಮಾಡಿಕೊಳ್ಳುವಿಕೆಯೇ ನಿರ್ಣಯ ತೆಗೆದುಕೊಳ್ಳುವಿಕೆಯ ತೀರ್ಲಾಗಿರುತ್ತೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ನಿರ್ಣಯ ತೆಗೆದುಕೊಳ್ಳುವಿಕೆಗೆ ಸಂಬಂಧಪಟ್ಟ ಹಾಗೆ ಅದರ ಸ್ವರೂಪ ಹೇಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನೇಚರ್ ಆಫ್ ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮೇಕಿಂಗ್ ಈಸ್ ಆನ್ ಇಂಟೆಲೆಕ್ಚುಯಲ್ ಪ್ರೋಸೆಸ್ which involves imagination, reasoning, evaluation and judgment. Decision making is a selection process in which best or most suitable course of action is finalized from among several available alternatives. Such selected alternative provides utmost help in the achievement of organizational goals. The problem for which there is only one selection are most decision problems. It is a focal point at which the plans, policies, objectives, procedures, etc. are translated into concentrate action. Decision making is a continuous process pursuing all organizational activity at all levels and in the whole universe. It is a systematic process and an interactive activity. After decision making, it is necessary and significant to communicate its results for their successful execution. The effectiveness of a decision making process is enhanced by participation elements of decision making. ಡಿಸಿಷನ್ ಮೇಕಿಂಗಿಗೆ ಸಂಬಂಧಪಟ್ಟ ಹಾಗೆ ಅದರ ಸ್ವರೂಪ ಏನಿದೆ, ಅದರ ಲಕ್ಷಣಗಳು ಏನಿದೆ ಅಂತ ನೋಡ್ತಾ ಹೋಗೋಣ. ನಿರ್ಣಯ ತೆಗೆದುಕೊಳ್ಳುವಿಕೆ ಹಲವು ರೀತಿಯ ಸ್ವರೂಪವನ್ನು ಹೊಂದಿದೆ. ಅದರಲ್ಲಿ ಮೊದಲನೇದಾಗಿ ಈ ಒಂದು ನಿರ್ಣಯ ತೆಗೆದುಕೊಳ್ಳುವಿಕೆ ಎನ್ನುವಂಥದ್ದು ಆಧುನಿಕ ಉದ್ಯಮ ಸಂಸ್ಥೆಯಲ್ಲಿಯ ನಿರ್ವಾಹಕನ ಅವಶ್ಯಕವಾದಂತಹ ಒಂದು ಕೆಲಸವಾಗಿರುತ್ತೆ ಎನ್ನುವಂಥದ್ದು. ಅಂದರೆ ಅರ್ಥ, ನಿರ್ಣಯ ತೆಗೆದುಕೊಳ್ಳುವಿಕೆಯ ಆಧುನಿಕ ವ್ಯವಸ್ಥಾಪನೆಯ ಒಂದು ಅವಶ್ಯಕ ಭಾಗವಾಗಿದೆ. ಉದ್ಯಮಿದಾರ ಹಲವು ವಿಷಯಗಳನ್ನ ಕುರಿತು ನಿರ್ಣಯವನ್ನ ತೆಗೆದುಕೊಳ್ತಾ ಇರ್ತಾನೆ. ಯಾವ್ಯಾವ ವಿಷಯಗಳನ್ನ ಕುರಿತು ನಿರ್ಣಯವನ್ನ ತೆಗೆದುಕೊಳ್ತಾ ಇರ್ತಾನಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ಮುಖ್ಯವಾಗಿ ಲಾಭಗಳನ್ನ ಹೂಡಿಕೆ ಮಾಡುವಿಕೆ, ಸರಕುಗಳ ಸಂಗ್ರಹಣೆಗೆ, ಹೊಸ ದಾಸ್ತಾನು ಮಳಿಗೆಗಳ ನಿರ್ಮಾಣ ಮಾಡುವಿಕೆ, ಕಚ್ಚಾ ವಸ್ತುಗಳನ್ನು ಅತ್ಯಂತ ಕಡಿಮೆ ಬೆಲೆಯ ಮೂಲದಿಂದ ಖರೀದಿಸುವಿಕೆ, ತಡವಾಗಿ ಕೆಲಸಕ್ಕೆ ಬರುವ ಕಾರ್ಮಿಕನ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಿಕೆ, ಉದ್ಯೋಗಿಗಳ ಮುಂದಿನ ಸಭೆಯಲ್ಲಿ ಚರ್ಚಿಸಬೇಕಾದ ವಿಷಯ, ಲಾಭದಾಯಕವಾದ ಮಾರುಕಟ್ಟೆಯನ್ನು ಗುರುತಿಸುವುದು, ಹೀಗೆ ಇನ್ನು ಅನೇಕ ವಿಷಯಗಳ ಬಗೆಗೆ ಅನೇಕ ರೀತಿಯ ತೀರ್ಮಾನಗಳನ್ನು ಉದ್ದಿಮೆದಾರ ತೆಗೆದುಕೊಳ್ತಾ ಇರ್ತಾನೆ. ಪ್ರತಿನಿತ್ಯವೂ ಇಂಥ ನೂರಾರು ತೀರ್ಮಾನಗಳನ್ನ ವ್ಯವಸ್ಥಾಪಕನು ಮಾಡುತ್ತಲೇ ಇರಬೇಕಾಗುತ್ತದೆ. ಈ ರೀತಿಯ
ಎಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗದಿದ್ದರೆ ವ್ಯವಸ್ಥಾಪನೆಯೇ ನಡೆಯಲಿಕ್ಕೆ ಸಾಧ್ಯವಿರುವುದಿಲ್ಲ. ಅಷ್ಟೇ ಅಲ್ಲ, ನಿರ್ಣಯ ಕೈಗೊಳ್ಳುವಿಕೆಯ ವ್ಯವಸ್ಥಾಪಕ ಚಟುವಟಿಕೆಗಳ ಒಂದು ಪ್ರಮುಖ ಭಾಗವಾಗಿರುತ್ತೆ. ವ್ಯವಸ್ಥಾಪಕನು ಕೈಗೊಳ್ಳಬೇಕಾದ ಇತರ ಚಟುವಟಿಕೆಗಳಾದಂತಹ ಯೋಜನೆ, ಸಂಘಟನೆ, ನಿರ್ದೇಶನ, ನಿಯಂತ್ರಣ ಮೊದಲಾದ ಎಲ್ಲ ಚಟುವಟಿಕೆಗಳು ಕೂಡ ನಿರ್ಣಯ ತೆಗೆದುಕೊಳ್ಳುವಿಕೆಯನ್ನು ಒಳಗೊಂಡಿರುತ್ತದೆ. ಯೋಜಿಸುವಿಕೆಯಲ್ಲಿ ನಿರ್ಣಯ ಕೈಗೊಳ್ಳುವಿಕೆಯ ಮುಖಾಂತರ ಉದ್ದೇಶಗಳನ್ನ, ಕಾರ್ಯನೀತಿಗಳನ್ನ ಸೃಷ್ಟಿಸಲಾಗುತ್ತದೆ. ಆ ನಂತರ ಉದ್ದಿಮೆದಾರನು ಏನನ್ನು ಉತ್ಪಾದಿಸಬೇಕು, ಎಲ್ಲಿ ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು ಹಾಗೂ ಹೇಗೆ ಮಾರಾಟ ಮಾಡಬೇಕು ಎಂಬುದನ್ನು ನಿರ್ಧರಿಸ್ತಾ ಹೋಗ್ತಾನೆ. ಸಂಘಟಿಸುವಿಕೆಯಲ್ಲಿ ನಿರ್ಣಯ ಕೈಗೊಳ್ಳುವಿಕೆಯು ಉದ್ಯಮ ಸಂಸ್ಥೆಯ ಸಂರಚನೆಯ ಆಯ್ಕೆ, ಉದ್ಯಮ ಸಂಸ್ಥೆಯ ಸ್ವರೂಪ ಮತ್ತು ಕೆಲಸದ ವಿಭಜನೆ ಇನ್ನು ಮುಂತಾದ ಜವಾಬ್ದಾರಿಗಳನ್ನ ನಿಗದಿಗೊಳಿಸುವಂತಹ ಒಂದು ವಿಷಯಗಳನ್ನ ಈ ಒಂದು ನಿರ್ಧಾರ ತೆಗೆದುಕೊಳ್ಳುವಿಕೆ ವ್ಯಾಪಿಸಿರುತ್ತೆ. ನಿರ್ಧಾರ ತೆಗೆದುಕೊಳ್ಳುವಿಕೆಯು ಯಲ್ಲಿ ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, ಉದ್ಯಮ ಕ್ಷೇತ್ರವು ತುಂಬಾ ಸಂಕೀರ್ಣವೂ ಅನಿಶ್ಚಿತತೆಯೂ ಆಗಿರುವುದರಿಂದ ಉದ್ಯಮಿ ಸಾಹಸಿಯು ಸಕಾಲಿಕವಾದಂತಹ ಸಮಂಜಸವಾದ ನಿರ್ಧಾರವನ್ನ ತೆಗೆದುಕೊಳ್ಳುವ ಮಹತ್ವವನ್ನ ನಾವು ಎಷ್ಟು ವರ್ಣಿಸಿದರೂ ಸಾಲದು. ಮತ್ತು ಉದ್ಯಮಿದಾರನು ಉದ್ಯಮದ ಉದ್ದೇಶಗಳನ್ನ ಸಾಧಿಸುವ ದಿಶೆಯಲ್ಲಿ ಮತ್ತು ಈ ಒಂದು ಸಮಯದಲ್ಲಿ ವಿಭಿನ್ನ ಮಾರ್ಗಗಳ ನಡುವೆ ಅತ್ಯುತ್ತಮವಾದಂತಹ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುವುದು ಉದ್ಯಮಿದಾರನ ನಿರ್ಧಾರ ತೆಗೆದುಕೊಳ್ಳುವ ಸಮಸ್ಯೆಗೆ ಸಂಬಂಧಪಟ್ಟ ಹಾಗಿರುವಂತಹ ಮಾಹಿತಿಯಾಗಿರುತ್ತದೆ. ಮತ್ತೆ ಉದ್ಯಮಿದಾರನು ಉದ್ಯಮಿ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ಳುವ ನಿರ್ಣಯ ಅನ್ನುವಂಥದ್ದು ಒಂದು ಪ್ರಕ್ರಿಯೆಯಾಗಿರುತ್ತದೆ. ಈ ಒಂದು ಪ್ರಕ್ರಿಯೆಯು ಭೂತಕಾಲದ, ವರ್ತಮಾನ ಕಾಲದ ಮತ್ತು ಭವಿಷ್ಯವನ್ನ ಗಣನೆಗೆ ತೆಗೆದುಕೊಳ್ಳುತ್ತದೆ. ಉದ್ಯಮದಲ್ಲಿ ನಿರ್ಧಾರವನ್ನ ನಿರಂತರವಾಗಿ ತೆಗೆದುಕೊಳ್ಳುತ್ತಿರಬೇಕಾಗುತ್ತದೆ. ಉದ್ಯಮಿದಾರನು ಪ್ರತಿಯೊಂದು ಕೆಲಸವನ್ನು ಕೂಡ ಈ ನಿರ್ಧಾರ ಒಳಗೊಂಡಿರುತ್ತೆ ಅಥವಾ ತೆಗೆದುಕೊಳ್ಳುವ ನಿರ್ಧಾರವನ್ನ ಒಳಗೊಂಡಿರುತ್ತೆ. ಇದನ್ನ ಕುರಿತು ಒಬ್ಬ ಅರ್ಥಶಾಸ್ತ್ರಜ್ಞರಾದಂತಹ ಪೀಟರ್ ಆಫ್ ಡಕ್ಕರ್ ಹೇಳುವ ಹಾಗೆ, ವ್ಯವಸ್ಥಾಪಕನು ಅಥವಾ ಉದ್ಯಮಿದಾರನು ಏನನ್ನು ಮಾಡುತ್ತಾನೋ ಅದನ್ನೇ ನಿರ್ಣಯ ತೆಗೆದುಕೊಳ್ಳುವಿಕೆ ಮೂಲಕವೇ ಮಾಡುತ್ತಾನೆ ಎನ್ನುವಂತ ಮಾತು ಇಲ್ಲಿ ಅತ್ಯಂತ ಹೆಚ್ಚು ಸಮಂಜಸವಾದಂತಹ ಮಾತು ಅಂತ ಹೇಳ್ಬೋದು. ಹಾಗೆ ನಿರ್ಧಾರ ತೆಗೆದುಕೊಳ್ಳುವಿಕೆ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಗುರಿ ಸಾಧನೆಯ ಸಾಧನವಾಗಿರುತ್ತದೆ. ಉದ್ಯಮ ಸಂಸ್ಥೆಯ ಉದ್ದೇಶಗಳ ಸಾಧನೆಯ ಗುರಿಯನ್ನ ಈ ನಿರ್ಧಾರ ತೆಗೆದುಕೊಳ್ಳುವಿಕೆ ಹೊಂದಿರುತ್ತೆ ಅನ್ನೋದು. ಮತ್ತೆ ಅಷ್ಟೇ ಅಲ್ಲ, ಈ ಉದ್ದೇಶಗಳ ಈಡೇರಿಕೆಗಾಗಿಯೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ಅನಿವಾರ್ಯವಾಗಿರುತ್ತೆ. ಈ ನಿರ್ಧಾರ ತೆಗೆದುಕೊಳ್ಳುವಿಕೆಯು ಬದ್ಧತೆಯನ್ನ ಅಡಗಿರುತ್ತದೆ. ಕೈಗೊಳ್ಳಬೇಕಾದ ನಿರ್ಧಾರವನ್ನ ಸಾಧ್ಯವಾದಷ್ಟು ಜಾಗೃತಿಯಾಗಿ ಆಚರಣೆಗೆ ತರಬೇಕಾಗುವಂತಹ ಕೆಲಸವನ್ನ ಉದ್ಯಮಿದಾರ ಮಾಡ್ತಾ ಇರ್ತಾನೆ. ಆದ್ದರಿಂದ ತೆಗೆದುಕೊಳ್ಳಲಾದ ನಿರ್ಧಾರವು ನಂತರ ಸಂಭವಿಸುವ ಸಂಘಟನೆಗಳಿಗೆ ಸಂಗತಿಯಾಗಿರಬೇಕು ಮತ್ತು ಸೂಕ್ತವಾಗಿರಬೇಕು. ಯಾವುದೇ ನಿರ್ಣಯವು ಕೂಡ ಹೇಗಿರಬೇಕು ಎಂದರೆ ಖಚಿತತೆಯನ್ನ ಹೊಂದಿರಬೇಕು ಮತ್ತು ಅದನ್ನ ಖಚಿತತೆಯನ್ನ ಪಡೆದುಕೊಂಡ ನಂತರವೇ ವ್ಯವಸ್ಥಾಪಕನು ಅದನ್ನ ಕಾರ್ಯಗತವನ್ನಗೊಳಿಸಬೇಕು ಮತ್ತು ತೆಗೆದುಕೊಂಡಂತ ನಿರ್ಧಾರವು ಅಸ್ಪಷ್ಟತೆಯಿಂದ ಇರಬಾರದು, ಅವ್ಯವಸ್ಥಿತವಾಗಿರಬಾರದು. ಮತ್ತೆ ಉದ್ಯಮಿದಾರನು ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ಆಗಿಂದ ಹಾಗೆ ಮೌಲ್ಯಮಾಪನವನ್ನ ಮಾಡ್ತಾ ಇರಬೇಕು. ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ಮೊದಲು ವ್ಯವಸ್ಥಾಪಕನು ಅದರ ಪರ್ಯಾಯ ಮಾರ್ಗಗಳ ಮೌಲ್ಯಮಾಪನವನ್ನ ಮಾಡಬೇಕು. ಆ ಪರ್ಯಾಯ ಮಾರ್ಗಗಳ ಮೌಲ್ಯಮಾಪನದಿಂದ ದೊರೆತ ಫಲಿತಾಂಶವನ್ನ ಆಗಿಂದ ಹಾಗೆ ಮೌಲ್ಯಮಾಪನ ಮಾಡುತ್ತಿರುವಂತಹ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ನಿರ್ಧಾರ ತೆಗೆದುಕೊಳ್ಳುವಿಕೆ ಅನ್ನುವಂಥದ್ದು ಬಹಳಷ್ಟು ಅಂಶಗಳನ್ನ ತನ್ನ ಸ್ವರೂಪದಲ್ಲಿ ಅಡಗಿಕೊಂಡಿದೆ ಎಂಬುದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿ ಯಶಸ್ವಿ ಉದ್ದಿಮೆದಾರ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಅನ್ನುವಂಥದ್ದು ಅದರ ತೆಗೆದುಕೊಳ್ಳುವಿಕೆಯ ಸ್ವರೂಪವನ್ನ ಆಧರಿಸಿರುತ್ತೆ ಅನ್ನೋದನ್ನು ನಾವು ಇಲ್ಲಿಯವರೆಗೆ ಚರ್ಚೆಯನ್ನ ಮಾಡಿದ್ದೇವೆ. ಓಕೆ, ಥ್ಯಾಂಕ್ ಯು.